ಇನ್ನು ಹೊಸ ವರ್ಷಾಚರಣೆಗೆ ಚಿಕ್ಕಮಗಳೂರಿಗೆ ಪ್ರವಾಸಿಗರು ಲಗ್ಗೆ ಹಾಕ್ತಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರು ಹೋಮ್ ಸ್ಟೇ ರೆಸಾರ್ಟ್ಗಳು ಭರ್ತಿ. 800 ಹೋಮ್ ಸ್ಟೇ, 40ಕ್ಕೂ ಹೆಚ್ಚು ರೆಸಾರ್ಟ್ಗಳು ಹೌಸ್ಫುಲ್ ಆಗಿವೆ. ನಿಸರ್ಗದ ಸೊಬಗಿನಲ್ಲಿ ಹೊಸ ವರ್ಷಾಚರಣೆಗೆ ಪ್ರವಾಸಿಗರು ಪ್ಲಾನ್ ಮಾಡಿಕೊಂಡಿದ್ದು, ಕೊರೋನಾ ಆತಂಕದ ಮಧ್ಯೆಯೇ ಹೊಸ ವರ್ಷದ ಸಂಭ್ರಮಾಚರಣೆಗೆ ರೆಡಿ ಆಗ್ತಾ ಇದ್ದಾರೆ. 800ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು, 40ಕ್ಕೂ ಹೆಚ್ಚು ರೆಸಾರ್ಟ್ಗಳು ಫುಲ್ ಆಗಿವೆ. ಯಾವ ಪ್ರವಾಸಿ ತಾಣ ನೋಡಿದ್ರೂ ಕೂಡ ಪ್ರವಾಸಿಗರಿಂದ ತುಂಬ ಹೋಗ್ತಾ ಇದೆ. ಮಾಗಿಯ ಚಳಿಯ ನಡುವೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಹಾಗಾಗಿ ಚಿಕ್ಕಮಗಳೂರಿನ ಬಹುತೇಕ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಈಗಾಗಲೇ ಬುಕ್ಕಿಂಗ್ ಆಗಿರುವಂಥದ್ದು. ಹೊಸ ವರ್ಷಕ್ಕೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ. ಹಾಗಾಗಿ ಚಿಕ್ಕಮಗಳೂರಿನ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ಈಗಾಗಲೇ ಪ್ರವಾಸಿಗರು ಬುಕ್ಕಿಂಗ್ ಮಾಡ್ಕೊಂಡಿರುವಂಥದ್ದು. ತಿಂಗಳ ಹಿಂದೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನು ಪ್ರವಾಸಿಗರು ಬುಕ್ಕಿಂಗ್ ಮಾಡ್ಕೊಂಡಿರುವಂಥದ್ದು. ಚಿಕ್ಕಮಗಳೂರಿನ ನಗರದ ಹೊರವಲಯದಲ್ಲಿರುವಂಥ ಸಿರಿ ನೇಚರ್ ರೆಸಾರ್ಟ್ ಕೂಡ ಈಗಾಗಲೇ ರೆಸಾರ್ಟ್ನಲ್ಲೂ ಕೂಡ ಪ್ರವಾಸಿಗರು ಒಂದು ತಿಂಗಳ ಹಿಂದೆಯೇ ಕೂಡ ಬುಕ್ಕಿಂಗ್ ಮಾಡ್ಕೊಂಡಿರುವಂಥದ್ದು. ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳೋಕ್ಕೆ ಪ್ರವಾಸಿಗರು ಒಂದು ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಬಹುತೇಕ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ 800ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಹಾಗೆಯೇ 30ಕ್ಕೂ ಹೆಚ್ಚು ರೆಸಾರ್ಟ್ಗಳಲ್ಲಿ ಈಗಾಗಲೇ ಪ್ರವಾಸಿಗರು ರೂಮ್ಗಳನ್ನು ಬುಕ್ಕಿಂಗ್ ಮಾಡಿಕೊಂಡು ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳೋಕ್ಕೆ ಒಂದು ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಕೊರೋನಾದ ಹೊಸ ರೂಪಾಂತರ ತಳಿಯ ಆತಂಕದ ನಡುವೆಯೂ ಕೂಡ ಸರ್ಕಾರ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಯಾವುದೇ ಹೊಸ ವರ್ಷಕ್ಕೆ ಆಗಲಿ ಅಥವಾ ಕ್ರಿಸ್ಮಸ್ಸಿಗಾಗಲಿ ಯಾವುದನ್ನು ಕೂಡ ಅಡೆತಡೆ ಮಾಡದಲೇ ಸಂಭ್ರಮ ಆಚರಣೆಗೆ ಯಾವುದಕ್ಕೂ ಕೂಡ ಬ್ರೇಕ್ ಆಗ್ತಲೇ ಇರುವಂಥದ್ದು ಸರ್ಕಾರದ ನಡೆ ಆಗಿರುವಂಥದ್ದು. ಆದರೂ ಕೂಡ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರೆಸಾರ್ಟ್ನ ಮಾಲೀಕರು ಹಾಗೆಯೇ ಹೋಮ್ ಸ್ಟೇನ ಮಾಲೀಕರು ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವೆಲ್ಲ ನಿಯಮಗಳನ್ನು ಜಾರಿಗೆ ತರುತ್ತೋ ಆ ನಿಯಮಗಳನ್ನು ಅನುಸರಿಸಿ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿರಿ ರೆಸಾರ್ಟ್ನ ಸಿಬ್ಬಂದಿಯು ಕೂಡ ಇರುವಂಥದ್ದು. ಅವ್ರನ್ನ ಕೇಳೋಣ. ಮೇಡಮ್, ಒಂದು ತಿಂಗಳು ಹಿಂದೆನೇ ಬುಕ್ಕಿಂಗ್ ಆಗಿತ್ತಾ, ಹೇಗೆ ಮೇಡಮ್? ನಮಗೆ ಆಲ್ರೆಡಿ ಒಂದು 15-20 ಡೇಸ್ ಮುಂಚೆನೇ ಬುಕ್ಕಿಂಗ್ಸ್ ಕ್ಲೋಸ್ ಆಗಿರೋದ್ರಿಂದ ನ್ಯೂ ಇಯರಿಗೆ ಒಳ್ಳೆ ಥರದ ರೆಸ್ಪಾನ್ಸ್ ಇದೆ. ನ್ಯೂ ಇಯರ್ ಆಗಲಿ ಕ್ರಿಸ್ಮಸ್ ಆಗಲಿ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಇಲ್ಲ. ಎಲ್ಲ ಪ್ರವಾಸಿಗರು ಅಷ್ಟೇ ಆರಾಮಾಗಿ ಬಂದು ಸ್ಟೇ ಮಾಡಿ ಒಳ್ಳೆ ನೇಚರಲ್ಲಿ ಇದ್ದು ಅವರು ಹೋಗ್ಬೋದು. ಯಾವುದೇ ಥರದ ರಿಸ್ಟ್ರಿಕ್ಷನ್ಸು ಇಲ್ಲ ಮತ್ತು ಸೇಫಾಗೂ ಇರ್ತಾರೆ, ಏನೂ ತೊಂದರೆ ಇರಲ್ಲ. ಬುಕ್ಕಿಂಗ್ಗಳು ಚೆನ್ನಾಗೇ ಬರ್ತಾ ಇದ್ದಾವೆ, ಚೆನ್ನಾಗೇ ಆಗ್ತಾ ಇದ್ದಾವೆ. ನಾವು ಬೇಸಿಕ್ಕಾಗಿ ಅವರಿಗೆ ಒಂದು ಮ್ಯೂಸಿಕ್ ನೈಟು ಇಲ್ಲ ಒಂದು ಗಾಲಾ ಡಿನ್ನರು ಈ ಥರದ್ದೇನಾದರೂ ವ್ಯವಸ್ಥೆಗಳು ಮಾಡಿ ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟಿ ಅವರಿಗೆ ಪ್ರಾಪರ್ಟಿಲೇ ಒಳಗಡೆ ಇದ್ದು ಚೆನ್ನಾಗಿ ಸ್ಟೇ ಮಾಡಿ ಎಲ್ಲ ಥರ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ನಾವು. ಇದಿಷ್ಟು ಇಲ್ಲಿನ ಸಿಬ್ಬಂದಿಗಳ ಮಾತಾಗಿರುವಂಥದ್ದು. ಒಟ್ಟಾರೆ ಒಂದು ತಿಂಗಳ ಹಿಂದೆಯೇ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನು ಪ್ರವಾಸಿಗರು ಈಗಾಗಲೇ ಬುಕ್ಕಿಂಗ್ ಮಾಡ್ಕೊಂಡಿರುವಂಥದ್ದು. ಕಳೆದ 3-4 ವರ್ಷಗಳ ಹಿಂದೆ ಕೋವಿಡ್ನ ಆತಂಕ ಜೊತೆಗೆ ಸರ್ಕಾರದ ಕೆಲವೊಂದು ನಿಯಮಗಳು ಕೂಡ ಒಂದು ವ್ಯಾಪಾರದ ಮೇಲೆ ಒಂದು ಪರಿಣಾಮವೂ ಕೂಡ ಬೀರಿತ್ತು. ಆದರೆ ಈ ಬಾರಿ ಕೊರೋನಾದ ಹೊಸ ರೂಪಾಂತರ ತಳಿಯ ಆತಂಕದ ನಡುವೆಯೂ ಕೂಡ ರೂಮ್ ಬುಕ್ಗಳನ್ನು ಈಗಾಗಲೇ ಪ್ರವಾಸಿಗರು ಮಾಡ್ಕೊಂಡಿರುವಂಥದ್ದು. ಸರ್ಕಾರದ ನಿಯಮಗಳು ಮತ್ತು ಜಿಲ್ಲಾಡಳಿತ ಯಾವೆಲ್ಲ ನಿಯಮಗಳನ್ನು ಜಾರಿಗೊಳಿಸುತ್ತೋ ಅದರ ಅಡಿಯಲ್ಲೇ ಪ್ರವಾಸಿಗರಿಗೆ ಆತಿಥ್ಯವನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ರೆಸಾರ್ಟ್ನ ಮಾಲೀಕರು ಕೂಡ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.